ನಮಸ್ಕಾರ ಸ್ನೇಹಿತರೆ. ಹತ್ತಿಯ ಕೀಟಗಳ ಬಗ್ಗೆ ನಮ್ಮ ಕೀಟಶಾಸ್ತ್ರದ ತರಗತಿಗಳಲ್ಲಿ ಕಲ್ತ್ಕೋತಾ ಇದ್ವಿ. ಇವತ್ತಿನ ಒಂದು ತರಗತಿನಲ್ಲಿ ಹತ್ತಿಯ ಗುಲಾಬಿ ಕಾಯಿಕೊರಕದ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಈ ಗುಲಾಬಿ ಕಾಯಿಕೊರಕ ಅನ್ನುವಂಥದ್ದು ಈ ಕಾಯಿಕೊರಕಗಳಲ್ಲೇ ಒಂದು ವಿಶಿಷ್ಟವಾದಂಥ ಕೀಟ. ಕಾರಣ ಇಷ್ಟೇ, ಭಾಳಷ್ಟು ಸಂದರ್ಭದಲ್ಲಿ ಈ ಕೀಟ ನಮ್ಮ ಹತ್ತಿಯ ಒಳಗೆ ತಿಂತಾ ಇದೆ ಅನ್ನೋದು ಗೊತ್ತಾಗುವುದಿಲ್ಲ. ಈ ನಮ್ಮ ಹಿಂದಿನ ತಂಬಾಕಿನ ಕೀಟ ಇರ್ಬೋದು, ಮುಳ್ಳು ಕಾಯಿಕೊರಕ ಇರ್ಬೋದು, ಅಥವಾ ಚುಕ್ಕೆ ಕಾಯಿಕೊರಕ ಇರ್ಬೋದು, ಅಥವಾ ಅಮೇರಿಕನ್ ಕಾಯಿಕೊರಕ, ಈ ಮೂರು ಕೀಟಗಳು ಏನು ಮಾಡ್ತವೆ, ಆ ಕೀಟದ ಹತ್ತಿಯ ಭಾಗ ಇರ್ಬೋದು, ಬೀಜದ ಭಾಗ ಇರ್ಬೋದು ಅಂತ ಏನೂ ಡಿಫ್ರೆನ್ಷಿಯೇಟ್ ಮಾಡೋದಿಲ್ಲ, ಎಲ್ಲವನ್ನೂ ತಿಂದುಬಿಡ್ತದೆ. ಆದರೆ ನಮ್ಮ ಗುಲಾಬಿ ಕಾಯಿಕೊರಕ ಇದೆಯಲ್ಲ, ಇದರದ್ದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಇದು ಬರೇ ಬೀಜವನ್ನು ತಿನ್ನುತ್ತೆ. ಬೀಜವನ್ನು ತಿನ್ನೋದ್ರಿಂದ ಏನಾಗುತ್ತೆ, ಅದರಲ್ಲಿ ಹತ್ತಿ ಬೆಳೆಯೋದಿಲ್ಲ. ಹತ್ತಿ ಬೆಳವಣಿಗೆಯನ್ನು ಭಾಳಷ್ಟು ನಷ್ಟ ಉಂಟು ಮಾಡುತ್ತೆ. ಆ ಕಾರಣಕ್ಕೋಸ್ಕರ ಇದೊಂದು ವೈಶಿಷ್ಟ್ಯತೆ. ಮತ್ತು ಸಾಧಾರಣವಾಗಿ ನಮಗೆ ಈ ಒಂದು ಕೀಟ ಸುಮಾರು 70-80ರ ದಶಕದಲ್ಲಿ ಭಾಳಷ್ಟು ದೊಡ್ಡ ನಷ್ಟವನ್ನು ಉಂಟು ಮಾಡ್ತಾ ಇತ್ತು. 80-90ರ ದಶಕದಲ್ಲಿ ಇದರ ನಿರ್ವಹಣೆಗೆ ಭಾಳಷ್ಟು ರಾಸಾಯನಿಕ ರಹಿತ ಕ್ರಮಗಳು ಕೂಡ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆದವು. ಭಾಳ ವಿಶೇಷವಾಗಿ ಇದನ್ನು ನಾವು ನಿರ್ವಹಣೆಯೂ ಮಾಡಿ ಭಾಳಷ್ಟು ಸಾಧನೆಯೂ ಮಾಡಿ ಹತ್ತಿಯ ಮತ್ತೆ ಉತ್ಪಾದನೆಗೆ ಗಣನೀಯವಾಗಿ ನಾವು ಒಂದು ಖರ್ಚನ್ನು ಕಡಿಮೆ ಮಾಡಿ ಇದನ್ನು ನಿರ್ವಹಣೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಆದರೆ ನಮ್ಮ BT ಹತ್ತಿ ಬಂದ ಮೇಲೆ ಇವುಗಳು ಸಂಪೂರ್ಣವಾಗಿ ಹೋಗೇ ಬಿಡ್ತು, ಇನ್ನೇನು ಪ್ರಾಬ್ಲಮ್ ಇಲ್ಲ, ನಾವು ಆರಾಮಾಗಿರ್ಬೋದು ಅಂತೇಳಿ ಈ ಶತಮಾನದ ಆರಂಭದಲ್ಲಿ ಅಂದ್ಕೊಂಡಿದ್ವಿ. ಆದರೆ ಅದು ಆಸೆ ಭಾಳಷ್ಟು ದಿವಸ ಇರಲಿಲ್ಲ. ಸುಮಾರು 15 ವರ್ಷಗಳವರೆಗಷ್ಟೇ ನಮಗೆ ಅದೊಂದು ಇತ್ತು. ಸುಮಾರು 2016-17ರಲ್ಲಿ ಇದರ ಹಾವಳಿ ಭಾಳ ದೊಡ್ಡ ಮಟ್ಟದಲ್ಲಿ ಮತ್ತೆ ಮರುಕಳಿಸ್ತು. ಕಾರಣ ಇಷ್ಟೇ, ಈ ಕೀಟಗಳಿಗಿರುವಂಥ ಯಾವುದೇ ಒಂದು ಬಹುತೇಕ ಎಲ್ಲ ಕೀಟಗಳಲ್ಲೂ ಇದು ಇದೆ. ಆದರೆ ನಮ್ಮ ಅಮೇರಿಕನ್ ಕಾಯಿಕೊರಕ ರಾಸಾಯನಿಕಗಳಿಗೆ ಹೇಗೆ ನಿರೋಧಕತೆಯನ್ನು ಬೆಳೆಸ್ಕೊಂಡಿದ್ದು, ಈ ಒಂದು ಗುಲಾಬಿ ಕಾಯಿಕೊರಕ ನಮ್ಮ ಹತ್ತಿನಲ್ಲಿ ಬಂದಂಥ ಈ BT ತಂತ್ರಜ್ಞಾನ, ಈ ಒಂದು ತಂತ್ರಕ್ಕೂ ಕೂಡ ವಂಶವಾಹಿ ಜೀನ್ಗಳಿಗೂ ಕೂಡ ಭಾಳಷ್ಟು ನಿರೋಧಕತೆಯನ್ನು ಅಭಿವೃದ್ಧಿಪಡಿಸ್ಕೊಂಡು ನಮ್ಮ ಭಾರತೀಯ ಹತ್ತಿ ಉತ್ಪಾದನೆಗೆ ಭಾಳಷ್ಟು ದೊಡ್ಡ ಮಟ್ಟದ ಕಂಟಕವನ್ನು ಕಳೆದ ಒಂದು ದಶಕ ಆಯ್ತಷ್ಟೇ ಈಗಾಗಲೇ ಅದರಿಂದ ಮಾಡಿ. ಬಟ್ ಮತ್ತೆ ನಾವು ಆ ಕ್ಷಣಕ್ಕೆ ಏನೋ ಒಂದಷ್ಟು ಬೀಜ ಉತ್ಪಾದಕ ಕಂಪ್ನಿಗಳಿರ್ಬೋದು, ಸರ್ಕಾರ ಇರ್ಬೋದು, ಇವೆಲ್ಲ ತಗೊಂಡಾದ ಒಂದು ಜಾಗ್ರತೆ ಕ್ರಮಗಳಿಂದ ಮತ್ತೆ ಸ್ವಲ್ಪ ಮಟ್ಟಿಗೆ ಇದು ನಿಯಂತ್ರಣದಲ್ಲಿ ಇದೆ. ಆದರೆ ಇನ್ನೂ ಕೂಡ ಇದನ್ನು ವಿಶೇಷವಾಗಿ ನಾವು ಗಮನಿಸ್ತಾ ಇರಬೇಕು. ಯಾಕೆಂದರೆ ಈಗಾಗಲೇ ನಾವು ಇದು 3ನೇ ಬಾರಿ ನಮಗೆ ಇದರ ತೊಂದರೆ ಉಂಟಾಗ್ತಾ ಇರೋದು. ಆರಂಭದಲ್ಲಿ 70-80ರ ದಶಕದಲ್ಲಿ ಬಂದಂಥ ತೊಂದರೆ, ತದನಂತರ ಕಳೆದ ಬಾರಿ ಇದು ಬಂತು. ಮತ್ತು ಈಗೊಂದು ಮಧ್ಯಮ ಮಟ್ಟದಲ್ಲಿ ಅಥವಾ ತಳಮಟ್ಟದಲ್ಲಿ ಇದರ ಹಾವಳಿ ಸದಾ ಇದ್ದೇ ಇರುವಂಥದ್ದು. ಇದಕ್ಕೆ ಇನ್ನೂ ವಿಶೇಷವಾಗಿ ನಾವು ಜಾಗ್ರತೆಯನ್ನು ತಗೋಬೇಕು. ಏಕೆಂದರೆ ಇನ್ನೂ ಕೆಲವೊಂದು ಭಾಗದಲ್ಲಿ ಇದರ ಒಂದು BT ಹತ್ತಿಗಳನ್ನು ಬಳಸ್ತಾ ಇಲ್ಲ, ಎಸ್ಪೆಷಲಿ ದೇಸಿ ತಳಿಗಳನ್ನು ಬಳಸ್ತಾ ಇರುವಂಥ ಕಡೆ. ಮತ್ತು ಇಲ್ಲೂ ಕೆಲವು ಕಡೆ ಏನಾಗ್ತಾ ಇದೆ, ಈ ಹತ್ತಿ 2 ಬೆಳೆಯಾಗಿ ಬೆಳೀತಾ ಇದ್ದಾರೆ. ಮತ್ತು ಕೆಲವೊಂದಷ್ಟು ಭಾಗದಲ್ಲಿ, ಪ್ರಮುಖವಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಹತ್ತಿಯನ್ನು ಕೂಳೆ ಬೆಳೆಯಾಗಿ ಬೆಳೆಯುವಂಥ ಪ್ರಯತ್ನ ಇನ್ನೂ ಮಾಡ್ತಾ ಇದ್ದಾರೆ. ಸರ್ಕಾರ ಅಥವಾ ಕೃಷಿ ಇಲಾಖೆ, ವಿಶ್ವವಿದ್ಯಾಲಯಗಳು ಅದನ್ನು ಭಾಳಷ್ಟು ವಿರೋಧಿಸಿದ್ರು. ನಮ್ಮ ಕೃಷಿ ಇಲಾಖೆಯವರು ಅವ್ರಿಗೆ ಯಾವುದೇ ಒಂದು ಸವಲತ್ತುಗಳನ್ನು ಕೊಡದೇ ಇರುವಂಥ ನಿಷ್ಕಾರುಣ್ಯ ಕ್ರಮಗಳನ್ನು ಕೈಗೊಂಡ್ರೂ ಸಹ ಕೆಲವೊಂದಷ್ಟು ರೈತರುಗಳು ಈ ಕೂಳೆ ಹತ್ತಿಯನ್ನು ಇನ್ನೂ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಭಾಳಷ್ಟು ಸಮಾಜ, ಸರ್ಕಾರ ಎಲ್ಲ ಹೊಡೆದಾಡ್ತಾ ಇದ್ರೂ ಕೂಡ ಅಲ್ಲಲ್ಲಿ ಈ ಥರದ ನಿದರ್ಶನಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ. ಈ ಕಾರಣಗಳಿಂದ ಈ ಕೀಟ ಇವತ್ತೂ ಕೂಡ ನಮಗೆ ಒಂದು ದೊಡ್ಡ ಕಂಟಕ ಆಗಿದೆ. ಕೂಳೆ ಬೆಳೆಯಲ್ಲಿ ಇದರ ಹಾವಳಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅಥವಾ 2 ಬೆಳೆಗಳು, ಉದಾಹರಣೆಗೆ ನಮ್ಮ ಬಳ್ಳಾರಿ ಭಾಗದಲ್ಲಿ ಏನಾಗುತ್ತೆ, ಮುಂಗಾರಿನಲ್ಲೂ ಬೆಳೆ ಹಾಕ್ತಾರೆ, ಹಿಂಗಾರಿನಲ್ಲೂ ಬೆಳೆ ಹಾಕ್ತಾರೆ. ಮುಂಗಾರಿನ ಬೆಳೆಗೆ ಲಿಂಕ್ ಕೊಡುತ್ತೆ. ಹಿಂಗಾರಿನ ಕೀಟ ಇಲ್ಲ ಅಭಿವೃದ್ಧಿ ಆಗಿತ್ತು ಅಂತಂದರೆ ಅದು ಹಿಂಗಾರಿಗೆ ಕನೆಕ್ಟ್ ಆಗುತ್ತೆ. ಕೆಲವೊಂದು ಸಲ ಹಿಂಗಾರಿನ ಬೆಳೆ ಮುಂಗಾರಿಗೆ ಕನೆಕ್ಟ್ ಮಾಡಿದ್ರೆ, ಅದೇ ರೀತಿ ಮುಂಗಾರಿನ ಬೆಳೆಯೂ ಕೂಡ ಹಿಂಗಾರಿನ ಬೆಳೆಗೂ ಕೂಡ ಕನೆಕ್ಟ್ ಮಾಡುತ್ತೆ. ಹಾಗಾಗಿ ಕೀಟ ಸತತವಾಗಿ ನಮ್ಮ ದೇಶದಲ್ಲಿ ಉಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಿದೆ. ಈ ಒಂದು ಕ್ರಮಗಳನ್ನು ನಾವು ವಿಶೇಷವಾಗಿ ಗಮನ ಕೊಟ್ಟು ಈ ಒಂದು ಕೀಟ ನಿರ್ವಹಣೆಗೆ ಸಹಾಯ ಮಾಡ್ಕೋಬೇಕು. ಅದರ್ವೈಸ್ ಇದು ತುಂಬ ಕಷ್ಟ ಆಗುತ್ತೆ.
ಈ ಗುಲಾಬಿ ಕಾಯಿ ಕೊರಕದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಯೂಶಲಿ ಇದು ಈ ಒಂದು ಬೆಳೆಗಳಿಗೆ ಕಟ್ಟ ಕಡೆಯದಾಗಿ ಬರುವಂಥ ಒಂದು ಕೀಟ. ಸಾಧಾರಣವಾಗಿ ಬೇರೆ ಕೀಟಗಳು, ನಮ್ಮ ಬೇರೆ ಕಾಯಿ ಕೊರಕಗಳು ಹೂವಿನ ಹಂತದಲ್ಲೇ ದೊಡ್ಡ ಪ್ರಮಾಣದಲ್ಲಿ ನಮಗೆ ಕಾಣಿಸ್ಕೊಂಡ್ರೆ, ಇದು ಸಾಧಾರಣವಾಗಿ ಒಳಗಡೆ ಬೀಜಾಂಕುರ ಆಗಿ ಬೀಜ ಬೆಳೀತಾ ಇದೆ ಅನ್ನುವಂಥ ಕಾಲದಲ್ಲಿ ಕಾಯಿ ಬಂದ ಮೇಲೆ ಬರುವಂಥದ್ದು. ಹೂ ಇದ್ದಾಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವು ನಮಗೆ ಇದ್ರೂ ಅಷ್ಟು ಗೋಚರಿಸೋದಿಲ್ಲ. ಕಾಯಿ ಬೀಜ ಹಾಕ್ತಾ ಇದೆ, ಬೀಜಾಂಕುರ ಆಗ್ತಾ ಇದೆ ಸುಮಾರು 65-70 ದಿನಗಳ ನಂತರ. ಅವೆಲ್ಲ ಸುಮಾರು 35, 40, 50 ದಿನಗಳ ಒಳಗೇನೆ ಆ ಕಾಯಿಗಳು ನಮಗೆ ಕಾಯಿ ಕೊರಕಗಳು ಕಾಣಿಸ್ಕೊಂಡ್ರೆ, ಚುಕ್ಕೆ ಕಾಯಿ ಕೊರಕ ಅಥವಾ ಮುಳ್ಳು ಕಾಯಿ ಕೊರಕ ಅಥವಾ ಅಮೇರಿಕನ್ ಕಾಯಿ ಕೊರಕ ನಮಗೆ 30 ದಿನಗಳ ಬೆಳೆಗೆ ಶುರು ಮಾಡಿದ್ರೆ, ಇದು ಅಲ್ಲಿಂದ ಸುಮಾರು 1-1.5 ತಿಂಗಳ ನಂತರ, ಸುಮಾರು 65-70 ದಿನಗಳ ನಂತರ ನಮ್ಮ ಹತ್ತಿ ಬೆಳೆಗೆ ಬರುವಂಥ ಒಂದು ವೈಶಿಷ್ಟ್ಯತೆ. ಅಂದರೆ ಇವು ಕೂಡ ಬೆಳೆಯನ್ನು ಹಂಚ್ಕೊಂಡಿದ್ದಾವೆ. ಆರಂಭದಲ್ಲಿ ನೀ ತಿನ್ನು, ತದನಂತರ ನಾ ತಿಂತೀನಿ. ಸೊ ದಟ್ ನಮ್ಮ ನಡುವೆ ಯಾವುದೇ ಆಹಾರಕ್ಕಾಗಿ ಹೊಡೆದಾಟ ಆಗಬಾರ್ದು, ಜಾಗಕ್ಕಾಗಿ ನಾವು ಹೊಡೆದಾಡಬಾರ್ದು ಅಂತ ಆ ಒಂದು ಸಾಮರಸ್ಯ ಆ ಕೀಟಗಳಲ್ಲಿ ನಿಸರ್ಗದಲ್ಲಿ ಇದೆ, ನಮ್ಮಲ್ಲಿ ಇಲ್ಲ ಅಂತೇಳಿ ನಾನು ಈ ಕ್ಷಣದಲ್ಲಿ ಹೇಳೋದಕ್ಕೆ ಕೆಲವು ಸಲ ಮುಜುಗರ ಆಗುತ್ತೆ. ಏಕೆ ಅಂತಂದರೆ ನಿಸರ್ಗ ಅಷ್ಟು ಭಾಳ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದೆ. ಆದರೆ ನಾವು ವಿದ್ಯಾವಂತರು, ಬುದ್ಧಿವಂತರು ಅಂತೇಳಿ ಸಂಘಜೀವಿಗಳು ಬೇರೆ ಎಲ್ಲ ಜೀವಿಗಳಿಗಿಂತ ಭಾಳ ಬುದ್ಧಿವಂತರು ಅಂತೇಳಿ ನಾವು ಅನ್ಕೋತಾ ಇದ್ದೀವಿ. ಆದರೆ ಈ ಒಂದು ನಿದರ್ಶನಗಳನ್ನು ನೋಡಿದ್ರೆ ಅವುಗಳ ಮುಂದೆ ನಾವು ಅಂಥ ಬುದ್ಧಿವಂತರಲ್ವೇನೋ, ಜ್ಞಾನವಂತರಲ್ವೇನೋ ಅಂತೇಳಿ ಕೆಲವು ಸಲ ನನಗೆ ಮುಜುಗರ ಆಗುತ್ತೆ. ಇರಲಿ ಬಿಡಿ, ಅದು ಆ ಕಡೆಗೆ ಬಿಟ್ಟು ಬಿಡೋಣ. ಈ ಗುಲಾಬಿ ಕಾಯಿ ಕೊರಕದ ನಿರ್ವಹಣೆ ಬಗ್ಗೆ ಒಂದು ಇದು ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಸಾಧಾರಣವಾಗಿ ಇದೇನಂತಂದರೆ, ಈ ಕಾಯಿಗಳ ಮೇಲೆ ಇದು ದಾಳಿ ಮಾಡಿದಾಗ ಉದುರು ಹೋಗ್ತದೆ. ಮೊದಲನೇದು, ಇದು ಒಂದು ಭಾಳ ಸರಳವಾದ ಲಕ್ಷಣಗಳು. ಬೇರೆ ಕಾಯಿಗಳಲ್ಲಿ ನಮಗೆ ಭಾಳ ಈಸಿಯಾಗಿ ಇದಾಗುವಂಥದ್ದು. ಈ ಕಾಯಿಗಳು ಉದುರು ಹೋದರೆ ನಮಗೆ ಭಾಳ ಲಾಭನೇ. ಏಕೆ ಅಂತಂದರೆ ಆ ಸಣ್ಣ ಎಳೆ ಕಾಯಿಗಳಲ್ಲಿ ಇದರ ದಾಳಿ ಮಾಡ್ತು ಅಂತಂದರೆ ಮತ್ತೆ ಕೀಟ ಅಭಿವೃದ್ಧಿ ಆಗೋದಿಲ್ಲ. ಒಂದು ರೀತಿ ಲಾಭನೇ ಆಗುತ್ತೆ. ಆ ಕಾರಣಕ್ಕೋಸ್ಕರನೇ ಈ ಒಂದು ಕೀಟ ಆರಂಭದ ಹಂತದಲ್ಲಿ ಬರೋದಿಲ್ಲ. ಕೆಲವೊಂದಷ್ಟು ಸಲ ಏನೋ ನಾವು ತಡವಾಗಿ ಬಿತ್ತನೆ ಮಾಡಿದ್ವಿ, ಆ ಕೀಟ ಅಭಿವೃದ್ಧಿ ಆಗಿತ್ತು ಅಂದರೆ ಸಂದರ್ಭದಲ್ಲಿ ಈ ಒಂದು ನಷ್ಟ ಉಂಟಾಗುತ್ತೆ. ಆದರೆ ನಾವು ಆರಂಭದಲ್ಲೇ ಬಿತ್ತನೆ ಮಾಡಿತ್ತು ಅಂತಂದರೆ ಅಂಥ ಸಂದರ್ಭದಲ್ಲಿ ನಮ್ಮ ಕಾಯಿಗಳು ಬಲ್ತಿರ್ತವೆ. ಬಲ್ತಿರುವ ಕಾಯಿಗಳಲ್ಲಿ ಇದು ಒಂದು ದಾಳಿ ಮಾಡ್ತು ಅಂತಂದರೆ ಇದು ಭಾಳ ಈಸಿಯಾಗಿ ಬೆಳ್ಕೋತಾ ಹೋಗುತ್ತೆ. ಮತ್ತು ಕಿವಿಗಳನ್ನು ಹರಡಿಸ್ಕೊಂಡಿರುತ್ತೆ. ಹೂವು ಹರಳದಂಗೆ ಕಿವಿಗಳು ಹರಳಿರೋದ್ರಿಂದ ಅದು ನೋಡಿದ ತಕ್ಷಣವೇ ನಮಗೆ ಇದು ಗುಲಾಬಿ ಕಾಯಿ ಕೊರಕದ ಒಂದು ಹಾವಳಿ ಅಂತೇಳಿ ನಮಗೆ ಇದು ಮಾಡುತ್ತೆ. ಸಾಧಾರಣವಾಗಿ 10-20 ದಿನಗಳ ಪ್ರಾಯದ ಒಂದು ಕಾಯಿಗಳ ಮೇಲೆ ಇದು ಕಂಟಿನ್ಯೂ ಆಗುತ್ತೆ. ಅಷ್ಟು ಸರಳವಾಗಿ ಅವು ಕೆಳಕ್ಕೆ ಬೀಳೋದಿಲ್ಲ. ಅದು ಒಂದು ಈ ಕೀಟ ಮುಂದೆ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡುವಂಥದ್ದು ಇದರಲ್ಲಿರುವಂಥದ್ದು ಇದು. ಮತ್ತು ಭಾಳಷ್ಟು ಸಂದರ್ಭದಲ್ಲಿ ಒಂದು ಹುಳ, 2 ಹುಳ ಅಥವಾ ಕೆಲವೊಂದು ಸಲ 4-5 ಹುಳುಗಳು ನಮಗೆ ಒಂದು ಕಾಯಿನಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಅಲ್ಲಿರುವಂಥ ಎಲ್ಲ ಬೀಜಗಳನ್ನು ಇದು ಕಂಪ್ಲೀಟಾಗಿ ತಿಂದು ಅಲ್ಲೇ ಅಭಿವೃದ್ಧಿ ಆಗುವಂಥದ್ದು. ಕೆಲವೊಂದಷ್ಟು ಸಲ ಒಂದು ಕೀಟ ಕನಿಷ್ಠ 4-5 ಬೀಜಗಳನ್ನು ತಿಂದು ನಾಶ ಮಾಡಿ. ಕೆಲವೊಂದು ಸಲ ಒಂದೇ ಒಂದು ಹುಳ ಇತ್ತು ಅಂತಂದರೆ ಹುಳದಂಥ ಹತ್ತಿ ಬೆಳೆಯೋದಕ್ಕೂ ಕೂಡ ಇದು ತೊಂದರೆಯನ್ನು ಉಂಟು ಮಾಡುತ್ತೆ. ಅಥವಾ ಹತ್ತಿಯನ್ನು ಬಿಡಿಸ್ಕೊಳ್ಳೋದಕ್ಕೂ ಕೂಡ ಮೆಷಿನ್ಗೂ ಕೂಡ ತೊಂದರೆ ಮಾಡುವಂಥದ್ದು. ಮತ್ತು ಆ ಹತ್ತಿಗೆ ಮೌಲ್ಯ ಕಡಿಮೆ ಆಗುತ್ತೆ ಮಾರುಕಟ್ಟೆನಲ್ಲಿ. ಬೇರೆ ಹತ್ತಿಗೆ, ಚೆನ್ನಾಗಿರುವಂಥ ಹತ್ತಿಗೆ ನಿಮಗೆ ಸುಮಾರು 2,000-3,000 ರೂಪಾಯಿ ಕೊಡ್ತಾಯಿದ್ರೆ, ಈ ಒಂದು ಗುಲಾಬಿ ಕಾಯಿ ಕೊರಕ ದಾಳಿ ಆಗಿರುವಂಥ ಹತ್ತಿಗೆ ಭಾಳಷ್ಟು ಕಡಿಮೆ ಬೆಲೆ, ಕೇವಲ ಕಾಲು ಭಾಗ 2,000-3,000 ರೂಪಾಯಿ ಹತ್ತಿ ಕೊಡ್ತಾಯಿದ್ರೆ ಇದಕ್ಕೆ 500 ರೂಪಾಯಿಗೆ ಅದನ್ನು ಕಡಿಮೆ ಮಾಡಿಬಿಡ್ತಾರೆ. ಅಷ್ಟೊಂದು ನಷ್ಟ ಈ ಒಂದು ಕಾರಣಕ್ಕೆ ಇದಾಗುತ್ತೆ. ಬಯಕೆ ಅಂತಂದರೆ ಅದ್ರ ಮೇಲೆ ಕಲೆಗಳಿರ್ತವೆ, ಅದೊಂದು ಇದು ಮಾಡುವಂಥದ್ದು. ಆ ಕಾರಣಕ್ಕೋಸ್ಕರ ಇದನ್ನು ಇದು ಮಾಡ್ಬೋದು. ಅದಲ್ಲದೇನೂ ಕೂಡ ಇನ್ನೊಂದು ಪ್ರಮುಖ ತೊಂದರೆ ಏನಪ್ಪ ಅಂತಂದರೆ, ಈ ಗುಲಾಬಿ ಕಾಯಿ ಕೊರಕದ್ದು ಅಟ್ಲೀಸ್ಟ್ ಉಳಿದಂಥ ಹತ್ತಿನ ಇಲ್ದಿದ್ರೂ ಅಟ್ಲೀಸ್ಟ್ ಬೀಜದಿಂದ ಆದರೂ ನಮಗೆ ಏನಾದರೂ ಆದಾಯ ಬರುತ್ತೆ ಅಂತಂದರೆ, ಇಲ್ಲಿ ಬೀಜಕ್ಕೂ ಕೂಡ ನಷ್ಟ ಉಂಟು ಮಾಡುತ್ತೆ. ಬೀಜ ಅದನ್ನು ನಾವು ಎಣ್ಣೆ ಉತ್ಪಾದನೆಗಾದರೂ ಉಪಯೋಗಿಸ್ಬೋದು ಅಥವಾ ಹಿಂಡಿ ಉತ್ಪಾದನೆಗಾದರೂ ಬಳಸ್ಬೋದು. ಅಲ್ಲೂ ಕೂಡ ನಮಗೆ ಅದು ಹೊಡ್ತಾ ಬೀಳುತ್ತೆ. ಆ ಕಾರಣಕ್ಕೋಸ್ಕರ ಈ ಒಂದು ಗುಲಾಬಿ ಕಾಯಿ ಕೊರಕ ಬೇರೆ ಕಾಯಿ ಕೊರಕಗಳಿಗಿಂತ ಸ್ವಲ್ಪ ಭಿನ್ನ ಇರುವಂಥದ್ದು. ಸಾಧಾರಣವಾಗಿ ಈ ಒಂದು ಕೀಟ ಭಾಳಷ್ಟು ಸಂದರ್ಭಗಳಲ್ಲೇ ಸುಮಾರು 3-6 ದಿನಗಳ ಕಾಲ ಕಾವನ್ನು ಮುಗಿಸುತ್ತೆ. ಸಾಧಾರಣವಾಗಿ ಗಿಡದ ಎಲೆಗಳ ತೊಟ್ಟುಗಳ ಮೇಲೆ ಅಥವಾ ಕಾಯಿಗಳ ಮೇಲೆ ಅಥವಾ ಹೂವಿನ ದಳಗಳ ಮೇಲೆ ಈ ಒಂದು ದಾಳಿಯನ್ನು ಉಂಟು ಮಾಡುತ್ತೆ. ಅಥವಾ ಕಾಯಿಗಳ ದಳಗಳ ಮೇಲೆ ಇದು
ಮೊಟ್ಟೆಯನ್ನು ಇಡುತ್ತೆ. ತದನಂತರ ಸುಮಾರು 3ರಿಂದ 6 ದಿನಗಳ ಕಾವಿನ ನಂತರ ಈ ಮರಿಗಳು ಹೊರಗೋಗ್ತವೆ. ಈ ಮರಿಗಳು ಸುಮಾರು 9ರಿಂದ 14 ದಿನಗಳಲ್ಲಿ ಈ ಮರಿಹುಳುವಿನ ಹಂತವನ್ನು ಮುಗಿಸ್ಕೊಂಡು ನಂತರ ಕೋಶಾವಸ್ಥೆಗೆ ಹೋಗ್ತವೆ. ಯೂಶ್ವಲಿ ಕೋಶಾವಸ್ಥೆಗಳು ಕೆಲವೊಂದಷ್ಟು ಸಲ ಆರಂಭಿಕ ಹಂತಗಳಲ್ಲಿ ಇವು ಕಡಿಮೆ ಹಂತದಲ್ಲಿ ಸಣ್ಣ ಕೋಶಾವಸ್ಥೆಯನ್ನು ಮುಗಿಸ್ಕೊಂಡು ತಕ್ಷಣ 2ನೇ ಸಂತತಿಯನ್ನು ಮುಗಿಸ್ಕೋತವೆ. ಈ ದೀರ್ಘಾವಧಿ ಬೆಳೆಗಳಲ್ಲಿ 2 ಅಥವಾ 3 ಸಂತತಿಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಮತ್ತು ಯಾವಾಗ ಬೆಳೆ ಬಲಿತಾ ಇದೆ, ಇನ್ನಿಂದ ಆಚೆಗೆ ಏನಿಲ್ಲ, 120-115 ದಿನಗಳ 115-20 ದಿನಗಳ ನಂತರ ನಮ್ಮ ಬೆಳೆ ಮುಟ್ತು ಅಂತಂದರೆ ಆ ಒಂದು ಹಂತದಲ್ಲಿ ಈ ಕೋಶ ಭಾಳ ದೀರ್ಘಕಾಲ ಕೋಶಾವಸ್ಥೆಗೆ ಹೋಗ್ಬಿಡ್ತದೆ. ಅಂದರೆ ಮುಂದಿನ ಬೆಳೆ ಬರೋವರೆಗೂ ಅದು ಕೋಶಾವಸ್ಥೆನಲ್ಲೇ ಉಳ್ಕೊಂಡು ತದನಂತರ ಇದು ಬರುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನು ನಾವು ನಿದ್ರಾವಸ್ಥೆಗೆ ಹೋಗ್ಬಿಡುತ್ತೆ. ಅಂದರೆ ಮುಂದಿನ ಬೆಳೆ ಬರೋವರೆಗೂ ಕೂಡ ಅಲ್ಲಿ ಸುಮಾರು 3ರಿಂದ 6 ತಿಂಗಳವರೆಗೆ, ಕೆಲವೊಂದು ಸಲ 9 ತಿಂಗಳವರೆಗೆ ಅದು ನಿದ್ರಾವಸ್ಥೆಗೆ ಇಲ್ಲಿ ಹೋಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ನಾವು ಈ ಕೀಟದ ನಿರ್ವಹಣೆಗೆ ವಿಶೇಷವಾದ ಕಾಳಜಿಯನ್ನು ವಹಿಸ್ಕೋಬೇಕಾಗತ್ತೆ. ಮತ್ತು ಇದಕ್ಕೆ ಒಂದು ಪ್ರಮುಖ ಅಂಶ ಏನಂತಂದರೆ, ನಿರ್ವಹಣೆ ಮಾಡೋದಕ್ಕೆ ಒಂದು ಮೋಹಕ ಬಲೆಗಳು ಇದರಲ್ಲಿ ಲಭ್ಯ ಇದ್ದಾವೆ. ಮೋಹಕ ಬಲೆಗಳಲ್ಲಿ ಭಾಳ ವೈಶಿಷ್ಟ್ಯವಾದ ಅಭಿವೃದ್ಧಿಗಳು ಆಗಿದ್ದಾವೆ. ಇದಕ್ಕೆ ಆರಂಭದಲ್ಲಿ 80-90ರ ದಶಕದಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಮೋಹಕ ಬಲೆಗಳ ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಇವು ಪತಂಗಗಳನ್ನು ಸಂಗ್ರಹಿಸೋದಕ್ಕಿಂತ ಹೆಚ್ಚಾಗಿ ಗಂಡು ಪತಂಗಗಳನ್ನು ಆಕರ್ಷಿಸಿ ಅದು ಹೆಣ್ಣು ಪತಂಗದ ವಾಸನೆಯನ್ನು ಅಲ್ಲಿ ಇಟ್ಟು ಅದು ಹೆಣ್ಣು ಪತಂಗದ ಕಡೆಗೆ ಹೋಗದ ಹಾಗೆ ವಂಶಾಭಿವೃದ್ಧಿಯನ್ನು ನಿರ್ವಹಣೆ ಮಾಡುವಂಥ ಒಂದು ತಂತ್ರಜ್ಞಾನ. ಅದಕ್ಕೆ ನಾವು ಮೇಟಿಂಗ್ ಡಿಸ್ರಪ್ಷನ್ ಅಂತೇಳಿ, ಅಂದರೆ ಅಲ್ಲಿ ಗಂಡು ಹೆಣ್ಣು ಮಿಲನ ಆಗದೇ ಇರುವಂಥದ್ದು, ಹೆಣ್ಣು ಮಿಲನ ಇಲ್ಲದೇ ಅದು ಕೇವಲ ಅಫಲಿತ ಮೊಟ್ಟೆಗಳನ್ನು ಇಟ್ಟು ವಂಶಾಭಿವೃದ್ಧಿ ತಡೆಯೋದಕ್ಕೆ ಮಾಡುವಂಥ ಒಂದು ಪ್ರಯತ್ನ. ಅಂಥದ್ದೇ ಒಂದು ಪ್ರಯತ್ನ ಆ ಕಾಲದಲ್ಲಿ ಒಂದು ರೀತಿಯ ದಾರಗಳನ್ನು ಇದು ಮಾಡಿ ಅದನ್ನು ನಾವು ಗಿಡಗಳಲ್ಲಿ ಸುಮಾರು 70ರಿಂದ 80 ಪ್ರತಿ ಎಕರೆಗೆ ಅಂಥ ದಾರಗಳನ್ನು ಅಲ್ಲಲ್ಲಿ ಕಟ್ಟಿಬಿಟ್ಟು ಗಂಡು ಹುಡುಗಳೆಲ್ಲ ಆ ಒಂದು ಮೋಹಕ ಪದಾರ್ಥದ ಹತ್ತಿರ ಕೂತ್ಕೊಂಡು ಅದೇ ಹೆಣ್ಣು ಅಂತ ಭಾವಿಸಿ ಹುಡುಕಾಡ್ತಾ ಇದ್ವು. ಆದರೆ ಅವಕ್ಕೆ ಹೆಣ್ಣು ಪತಂಗ ಸಿಗ್ತಾ ಇರಲಿಲ್ಲ. ಅವುಗಳು ತಮ್ಮ ಶ್ರಮ ಎಲ್ಲನೂ ತಮ್ಮ ಜೀವನ ಎಲ್ಲನೂ ಅಲ್ಲಿ ಹೆಣ್ಣು ಹುಡುಕೋದಕ್ಕೆ ಕಳೆದ್ವು. ಆದರೆ ವಾಸನೆ ಅಲ್ಲಿತ್ತು, ಅಲ್ಲಿಂದ ಬಿಟ್ಟು ಅವು ಬೇರೆ ಕಡೆ ಹೋಗಲಿಲ್ಲ, ಹೆಣ್ಣು ಅವಕ್ಕೆ ಸಿಗಲಿಲ್ಲ. ಹಾಗಾಗಿ ವಂಶಾಭಿವೃದ್ಧಿ ಆಗಲಿಲ್ಲ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಅಂಥದ್ದೇ ಒಂದು ತಂತ್ರಜ್ಞಾನ ಬಂದಿದೆ. ಆವಾಗೆಲ್ಲ ದಾರದಲ್ಲಿ ನಾವು ಅದನ್ನು ಕಟ್ತಾ ಇದ್ವಿ. ಅಂಥದ್ದೇ ಈಗ ಇತ್ತೀಚೆಗೆ ಒಂದು ಟೂತ್ ಪೇಸ್ಟಿನ ರೀತಿ ಅಥವಾ ಜೆಲ್ ರೀತಿ ಅದನ್ನು ಮಾಡಿದರೆ ಸಣ್ಣ ಒಂದೊಂದು ಹನಿ ಈ ಥರದ ಟ್ಯೂಬ್ಗಳನ್ನು ಸುಮಾರು 100 ಸಣ್ಣ ಹನಿಗಳನ್ನು ತೋಟದ ತಮ್ಮ ಹತ್ತಿಯ ಹೊಲದ ತುಂಬ ಅಲ್ಲಲ್ಲಿ ಒಂದೊಂದು ನೆರಳಿನಲ್ಲಿ ಒಂದೊಂದು ಹಾಕೋತಾ ಬಂದರೆ ಆ ಕಾಯಿಗಳ ಹತ್ತಿರಕ್ಕೆ ಅಥವಾ ಆ ಒಂದು ಹನಿಯನ್ನು ನಾವು ಎಲ್ಲಿ ಗಿಡದ ಮೇಲೆ ಹಾಕಿರ್ತೀವೋ ಆ ಹನಿಯ ಬಳಿಗೆ ಈ ಗಂಡು ಪತಂಗಗಳು ಹೋಗ್ತವೆ. ಅತ್ಯಂತ ಪರಿಣಾಮಕಾರಿಯಾದಂಥ ತಂತ್ರಜ್ಞಾನ ಕಳೆದ ಒಂದು 10-15 ವರ್ಷಗಳ ಹಿಂದೆ ಬಂದಂಥ ಈ ಒಂದು ತಂತ್ರಜ್ಞಾನ ಭಾಳ ಪರಿಣಾಮಕಾರಿಯಾಗಿದೆ. ಮತ್ತು ಈ ತಂತ್ರಜ್ಞಾನ ಬಂದಂಥ ಸಮಯಕ್ಕೆ ಸರಿಯಾಗಿಯೇ ಕೂಡ ಈ ಒಂದು ಬೀಟಿ ಹತ್ತಿ ಮೇಲೆ ನಿರೋಧಕತೆಯನ್ನು ಅಭಿವೃದ್ಧಿಪಡಿಸ್ಕೊಂಡಿತ್ತು. ಎರಡೂ ಕೂಡ ನಮಗೆ ಭಾಳ ಸಮಂಜಸವಾದಂಥ ಸಮಯದಲ್ಲೇ ಬಂತು. ಕಡೆ ಈ ಒಂದು ಜೆಲ್ ತಂತ್ರಜ್ಞಾನವೂ ಬಂತು, ಅದೇ ರೀತಿ ಅದೇ ಸಮಯಕ್ಕೆ ಇದು ಒಂದು ನಿರೋಧಕತೆಯನ್ನು ಬೆಳೆಸ್ಕೊಂಡಿತ್ತು. ಈ ಕಾರಣದಿಂದ ಅದು ಬಂದ ಟೈಮ್ಗೆ ಕರೆಕ್ಟಾಗಿ ನಾವು ಇದನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಂಡ್ವಿ. ಇದು ಒಂದು ಭಾಳ ಪರಿಣಾಮಕಾರಿ ಇದೆ. ಇದನ್ನು ಕೂಡ ನಮ್ಮ ಇದರಲ್ಲಿ ಕನಿಷ್ಠ 1 ಎಕರೆಗೆ ಈ ಒಂದು ಟ್ಯೂಬನ್ನು ಅಥವಾ ಅನಿವಾರ್ಯ ಆಯಿತು ಅಂದರೆ 2ನೇ ಬಾರಿ ಇದನ್ನು ಸುಮಾರು 1 ತಿಂಗಳ ನಂತರ ಅಥವಾ 1.5 ತಿಂಗಳ ನಂತರ ಇನ್ನೂ ಒಮ್ಮೆ ಕೂಡ ನಾವು 2 ಬಾರಿ ಕೂಡ ಇದನ್ನು ಬಳಸ್ಕೋಬೋದು. ನಮ್ಮ ಬೆಳೆಯ ಅವಧಿ ಮೇಲೆ ಅಥವಾ ಕೀಟದ ಹಾನಿಯ ಮೇಲೆ ಇದನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಇರುವಂಥ ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಅಮೋಘ್ ಇ-ಕಾರ್ಟ್ ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ, ಕಂಪನ, ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ. 4ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ ಗೇರ್, ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ. ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB
ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೂಡೋಮನಾಸ್, ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್, ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ, ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸೂಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಮತ್ತಿನ್ನೊಂದು ಮಾಡಬೇಕಾದಂಥ ಇದು ಅಂತಂದರೆ, ಇದಕ್ಕೂ ಕೂಡ ಮೋಹಕ ಬಲೆಗಳು ಲಭ್ಯ ಇದ್ದಾವೆ. ಈ ಮೋಹಕ ಬಲೆಗಳನ್ನು ನಾವು ತೋಟದಲ್ಲಿ ಹಾಕೋದಕ್ಕಿಂತ ಅಥವಾ ಹೊಲದಲ್ಲಿ ಹಾಕೋದಕ್ಕಿಂತ ಹೆಚ್ಚಾಗಿ ಇದನ್ನು ನಮ್ಮ ಈ ಬೀಜದ ಹತ್ತಿ ಗಿರಣಿಗಳಲ್ಲಿ ಹಾಕೋದು ಅತ್ಯಂತ ಅನಿವಾರ್ಯ. ಗಿರಣಿಗಳಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಥವಾ ಮಾರುಕಟ್ಟೆಗಳಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಈ ಒಂದು ಪತಂಗಗಳನ್ನು ಅದು ಆಕರ್ಷಿಸಿ ಅಲ್ಲೇ ನಾಶ ಮಾಡುತ್ತೆ. ಪತಂಗಗಳು ಪರಿಸರದಲ್ಲಿ ವ್ಯಾಪಿಸೋದನ್ನು ತಡೆಯುತ್ತೆ. ಈಗಾಗಲೇ ನಮ್ಮ ಗಿರಣಿ ಮಾಲೀಕರುಗಳು ಕೂಡ ಇದನ್ನು ಭಾಳ ಪರಿಣಾಮಕಾರಿಯಾಗಿ ಅಳವಡಿಸ್ಕೊಂಡಿದ್ದಾರೆ. ಅವರು ಕೂಡ ಭಾಳ ಸಮಾಜದ ಜೊತೆ ಕೈ ಜೋಡಿಸಿದ್ದಾರೆ. ಈ ಒಂದು ಕೀಟ ನಿರ್ವಹಣೆಗೆ ಭಾಳಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೈ ಚಾನ್ಸ್ ಯಾರಾದರೂ ಅದನ್ನು ಮರ್ತಿದ್ರು, ಯಾವುದೋ ಕಾರಣದಲ್ಲಿ ಕೈ ಬಿಟ್ಟಿದ್ರು ಅಂದರೆ ಅದನ್ನು ತಾವು ಅವರಿಗೆ ನೆನಪಿಸಿ ಅದನ್ನು ಮಾಡೋದಕ್ಕೆ ಮತ್ತೆ ವ್ಯವಸ್ಥೆ ಮಾಡ್ಕೊಳ್ಳೋದ್ರಿಂದ ಭಾಳ ಪರಿಣಾಮಕಾರಿಯಾಗಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಒಂದು ಇದಕ್ಕೆ ಇರೋದು. ಈ ಎಲ್ಲ ಕಾಯಿಕೊರಕಗಳನ್ನು ನಿರ್ವಹಣೆಗೆ ಇರುವಂಥ ಕೆಲವೊಂದಷ್ಟು ಕ್ರಮಗಳನ್ನು ನಾನು ಈಗ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ನಾನು ಈಗಾಗಲೇ ಹೇಳ್ದಂಗೆ ಆಗಲೇ ಹೇಳಿರೋ ರೀತಿ ಮಾಗಿ ಉಳುಮೆನ ನಾವು ಅನಿವಾರ್ಯವಾಗಿ ಮಾಡಬೇಕು. ಮಾಗಿ ಉಳುಮೆ ಮಾಡೋದ್ರಿಂದ ಈ ಕೋಶಗಳ ನಿರ್ವಹಣೆ ಅಥವಾ ಇದು ಮಾಡ್ಬೋದು. ಮತ್ತು ಕೆಲವೊಂದಷ್ಟು ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಗುಲಾಬಿ ಕಾಯಿಕೊರಕ ಬಂದಂಥ ಸಂದರ್ಭದಲ್ಲಿ ಕೆಲವು ಕಡೆ ಈ ಹತ್ತಿ ಕಟ್ಟಿಗೆಗಳನ್ನು ನಮ್ಮ ಹುರುವಲಾಗಿ ಉಪಯೋಗಿಸುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಭಾಳ ಗಣನೀಯವಾಗಿ ಕಡಿಮೆ ಆಗಿದೆ. ಏಕೆ ಅಂತಂದರೆ, ನಮ್ಮ ಸರ್ಕಾರದ ಯೋಜನೆ ಆದ ಪ್ರತಿ ಮನೆಗೂ ಗ್ಯಾಸ್ ಕನೆಕ್ಷನ್ ಕೊಡಬೇಕು ಅನ್ನುವಂಥ ಯೋಜನೆಗಳು ಭಾಳಷ್ಟು ಬಂದಿರೋದ್ರಿಂದ ಗ್ರಾಮೀಣ ಪ್ರದೇಶದವರೆಗೂ ಕೂಡ ಈ ಅಡುಗೆಗೋಸ್ಕರ ಹುರುವಲನ್ನು ಕೊಡುವಂಥದ್ದು ಅಥವಾ ಅಡುಗೆಗಾಗಿ ಈಗಾಗಲೇ ಸೋಲಾರ್ ಬಳಸ್ತಾ ಇರುವಂಥವರ ಸಂಖ್ಯೆ
ಭಾಳ ಹೇರಳ ಸಂಖ್ಯೆಯಲ್ಲಿ ಹೆಚ್ಚುತ್ತಾ ಇರೋದರಿಂದ ಈ ಹುರುವಲೆಗೋಸ್ಕರ ಅದನ್ನು ಬಳಸ್ತಾಯಿಲ್ಲ. ಆದ್ರೂ ಕೆಲವು ಕಡೆ ಈ ಸ್ನಾನದ ನೀರಿಗೋಸ್ಕರವಾಗಿ ಇದನ್ನು ಬಳಸ್ತಾ ಇದ್ದಾರೆ. ಅಂಥ ಕಡೆ ಇದನ್ನು ಅವಾಯ್ಡ್ ಮಾಡಿ ಆದಷ್ಟು ಹತ್ತಿ ಕಟ್ಟಿಗೆಯನ್ನು ಸುಟ್ಟಾಕೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಹತ್ತಿ ಕಟ್ಟಾಕಿ ಸುಟ್ಟಾಕೋದ್ರಿಂದ ನಿಮಗೆ ತೊಂದರೆ ಆಗ್ತದೆ ಅಂದರೆ ಸುಟ್ಟಾಕೋ ಬದಲು ಎಲ್ಲೋ ಒಂದು ಕಡೆ ಆಳವಾದ ಗುಂಡಿನಲ್ಲಿ ಅದನ್ನು ಹಾಕಿ ಅದ್ರ ಮೇಲ್ಗಡೆ ಒಂದಷ್ಟು ಸುಣ್ಣ ಅಥವಾ ಒಂದಷ್ಟು ಬ್ಲೀಚಿಂಗ್ ಪುಡಿಯನ್ನು ಹಾಕಿ ಅದ್ರ ಮೇಲ್ಗಡೆ ಮಣ್ಣು ಮುಚ್ಚೋದ್ರಿಂದ ಅಥವಾ ನಮ್ಮ ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರ ಹಾಕೋದ್ರಿಂದ ಮಣ್ಣು ಮುಚ್ಚಿ ನಂತರ ಅದನ್ನು ಗೊಬ್ಬರವಾಗಿಯೂ ಸಹ ನಾವು ಒಂದು 6 ತಿಂಗಳಿಂದ ವರ್ಷಗಳ ನಂತರ ಅದನ್ನು ಗೊಬ್ಬರವಾಗಿ ಕೂಡ ಬಳಸ್ಕೋಬೋದು. ಇದನ್ನು ಪರಿಣಾಮಕಾರಿಯಾಗಿ ನಾವು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇದು ಎಸ್ಪೆಷಲಿ ನಮ್ಮ ಗುಲಾಬಿ ಕಾಯಿ ಕೊರಕ ಇದ್ದಾಗ ಅನಿವಾರ್ಯವಾಗಿ ನಾವು ಇದನ್ನು ಇದು ಮಾಡಬೇಕು. ಮತ್ತು ಗುಲಾಬಿ ಕಾಯಿ ಕೊರಕದ ಹಾವಳಿ ಇದ್ದಂಥ ಪ್ರದೇಶಗಳಲ್ಲಿ ಕೂಳೆ ಬೆಳೆ ಬೆಳೆಯೋದನ್ನು ಅವಾಯ್ಡ್ ಮಾಡಬೇಕು. ಉದಾಹರಣೆಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರುವಂಥ ಈ ಪದ್ಧತಿಯನ್ನು ಆದಷ್ಟು ಎಲ್ಲರೂ ಕೂಡ ನಿರ್ಬಂಧಿಸಬೇಕು. ಯಾವುದೇ ರೈತರು ಅವ್ರಿಗೆ ಮಾಹಿತಿ ಕೊರತೆಯಿಂದ ಗೊತ್ತಿಲ್ಲದೇ ಮಾಡ್ತಾಯಿದ್ರು ಅವ್ರಿಗೆ ತಿಳುವಳಿಕೆ ನೀಡಿ ಈ ಕೂಳೆ ಬೆಳೆಯೋದನ್ನು ತಡೆಗಟ್ಟಬೇಕು. ಈಗಾಗಲೇ ಸರ್ಕಾರ ಅದಕ್ಕೆ ಭಾಳಷ್ಟು ಜಾಗ್ರತೆಯನ್ನು ವಹಿಸಿದೆ. ಆದ್ರೂ ಕೂಡ ಅಲ್ಲಲ್ಲಿ ಕೆಲವೊಂದಷ್ಟು ಸಲ ಅರಿವಿಗೆ ಇಲ್ಲದೇ ಈ ಥರದ ತಪ್ಪುಗಳು ಆಗ್ತಾ ಇದ್ದಾವೆ. ಅದನ್ನು ಆಗೋದನ್ನು ತಡೆಗಟ್ಟಬೇಕು. ಅದರ ನಂತರ ಇನ್ನೊಂದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ ಏನು ಅಂದರೆ ಎಸ್ಪೆಷಲಿ 2 ಬೆಳೆ ಪದ್ಧತಿಗಳು ಎಲ್ಲಿದ್ದಾವೆ, ಎಸ್ಪೆಷಲಿ ನಮ್ಮ ಏನು ಬಳ್ಳಾರಿ ಅಥವಾ ವಿಜಯನಗರ ಜಿಲ್ಲೆಗಳ ಆಸ್ಪಾಸ್ನಲ್ಲಿ ಅಥವಾ ಕೆಲವೊಂದಷ್ಟು ಸಲ ಈವನ್ ರಾಯಚೂರಿನ ಆಸ್ಪಾಸ್ನಲ್ಲಿ ಕೆಲವು ಸಣ್ಣ ಸಣ್ಣ ಪಾಕೆಟ್ಗಳು ಇವೇನು ದೊಡ್ಡ ಏರಿಯಾಗಳಲ್ಲ, ಆದರೆ ನಮ್ಮ ಕೀಟದ ದೃಷ್ಟಿಯಿಂದ ಇವು ಭಾಳ ಪ್ರಾಮುಖ್ಯತೆಯನ್ನು ಗಳಿಸ್ತವೆ. ಸಣ್ಣ ಪ್ರಮಾಣದಲ್ಲೇ ಆದ್ರೂ ಕೂಡ ಭಾಳ ಮಾರಕವಾದಂಥ ಪರಿಣಾಮವನ್ನು ನೀಡ್ತವೆ. ಆ ಕಾರಣಕ್ಕೋಸ್ಕರ ಎಲ್ಲಿ 2 ಬೆಳೆಗಳಿದಾವೋ ಅಲ್ಲಿ ವಿಶೇಷವಾಗಿ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ ಕನಿಷ್ಠ 3 ರಿಂದ 4 ತಿಂಗಳ ವ್ಯತ್ಯಾಸ ಇದ್ದರೆ ಮಾತ್ರ ನಮಗೆ ಇದನ್ನು ಇದು ಮಾಡೋದು. ಈ ಒಂದು ಬೆಳೆ ಕಟಾವು ಮುಗಿಯೋಷ್ಟರೊಳಗೆ ಈ ಬೆಳೆ ನಮಗೆ ಹೂವು ಬಂತು ಅಂತಂದರೆ ಅದರಿಂದ ತೊಂದರೆ ಜಾಸ್ತಿ ಇದೆ. ಆ ಕಾರಣಕ್ಕೋಸ್ಕರ ಈ ಬೆಳೆ ಮುಗಿದ ಮೇಲೆ ಕನಿಷ್ಠ 3 ರಿಂದ 4 ತಿಂಗಳ ನಂತರ ಇನ್ನೊಂದು ಬೆಳೆ ಶುರು ಆಗೋ ರೀತಿ ನಾವು ಒಂದು ಜಾಗ್ರತೆಯನ್ನು ವಹಿಸಬೇಕು. ಯಾವುದೇ ಕಾರಣಕ್ಕೂ 2 ಬೆಳೆಗಳು ಒಂದಕ್ಕೊಂದು ರಿಲೇ ಆಗೋ ರೀತಿ ಅದರ ಹೂವಿನ ಅಂತ ಆಗೋ ರೀತಿ ಇದು ಮಾಡೋದನ್ನು ನಾವು ತಪ್ಪಿಸೋದ್ರಿಂದ ಈ ಕೀಟವನ್ನು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದಲ್ಲದೇನೂ ಕೂಡ ಜೈವಿಕವಾಗಿ ನಮ್ಮ ಪರತಂತ್ರ ಜೀವಿಗಳು ಇದನ್ನು ಕೃಷಿ ಇಲಾಖೆಯವರು ಭಾಳ ಪರಿಣಾಮಕಾರಿಯಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದನ್ನು ಬಳಸ್ಕೊಳ್ಳುವಂಥದ್ದನ್ನು ಮನಸ್ಥಿತಿಯನ್ನು ನಾವು ಬಳಸ್ಕೋಬೇಕು. ಅತ್ಯಂತ ಕಡಿಮೆ ವೆಚ್ಚದ ಎಕರೆಗೆ ಗರಿಷ್ಠ 50 ರೂಪಾಯಿ ಅಷ್ಟೇ ಇವರು ಚಾರ್ಜ್ ಮಾಡ್ತಾ ಇರುವಂಥದ್ದು. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಿಮ್ಮ ಮನೆಗೆ ಇದು ಪೋಸ್ಟ್ನಲ್ಲೇ ಬರುತ್ತೆ ಮೊದಲನೇ ಸಲ, ಮತ್ತು ಕೆಲವೊಂದು ಸಲ ನೀವು ಅವರಿಗೆ ಮನಿ ಆರ್ಡ್ರ್ ಕಳಿಸಿದ್ರೆ ಸಾಕು, ಅವರು ನಿಮಗೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತಾ ಇದ್ದಾರೆ. ಇದನ್ನು ಕೂಡ ತಾವು ಬಳಸ್ಕೊಂಡು ಬೆಳೆ ಸುಮಾರು 30 ರಿಂದ 40 ದಿನಗಳಲ್ಲಿ ಇದ್ದಾಗ ಈ ಒಂದು ಪರತಂತ್ರ ಜೀವಿ ಟ್ರೈಕೋಗ್ರಾಮ ಕೆಲೋನಿಸ್ ಪರತಂತ್ರ ಜೀವಿಯನ್ನು ಇದು ಮಾಡೋದು. ಇದಲ್ಲದೇನೂ ಕೂಡ ಬೀಜ ನಾಟಿ ಮಾಡುವಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮಲ್ಲಿರುವಂಥ ಹಲವಾರು ಕ್ರಮಗಳ ಜೊತೆಗೆ ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮಗಳು ಏನಪ್ಪ ಅಂತಂದರೆ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಬೆಳೆಯ ನಡುವೆ ಅಲ್ಲಲ್ಲಿ ಧನಿಯಾ ಅಥವಾ ಕೊತ್ತಂಬರಿ ಬೀಜಗಳನ್ನು ಹಾಕುವಂಥದ್ದು. ಇದು ಬೆಳೆ ಪರಿಸರದಲ್ಲಿ ಈ ಜೈವಿಕ ಕೀಟಗಳ ಜೈವಿಕ ವೈವಿಧ್ಯತೆಯನ್ನು ಕೂಡ ಹೆಚ್ಚಿಸ್ತದೆ. ಅದರ ಜೊತೆಗೆ ಮೂಲಂಗಿಯನ್ನು ಅಲ್ಲಲ್ಲಿ ಹಾಕೋದು, ಮೂಲಂಗಿ ಅಥವಾ ಸಾಸಿವೆ ಇವುಗಳನ್ನು ಹಾಕೋದ್ರಿಂದನೂ ಕೂಡ ಭಾಳಷ್ಟು ಪರಿಣಾಮವನ್ನು ಉಂಟು ಮಾಡ್ತದೆ. ಜೀವ ವೈವಿಧ್ಯತೆ ಹೆಚ್ಚಾದಾಗ ಅಟ್ಲೀಸ್ಟ್ ಅದರಲ್ಲಿ ಬರುವಂಥ ಕೀಟಗಳನ್ನು ನೋಡಿಕೊಂಡು ಇನ್ಯಾವುದೋ ಒಂದು ಕೀಟ ಉಪಕಾರಿ ಕೀಟಗಳು ನಮ್ಮ ಪರಿಸರಕ್ಕೆ ಬರುತ್ತೆ. ಮತ್ತು ಬೆಳೆಗಳ ಸುತ್ತಲೂ ಮಧ್ಯದಲ್ಲಿ ಅಲ್ಲಲ್ಲಿ ಮೆಕ್ಕೆಜೋಳ ಮತ್ತು ತೊಗರಿ ಇವುಗಳನ್ನು ಹಾಕೋದ್ರಿಂದ ಆ ವೈವಿಧ್ಯತೆ ಹೆಚ್ಚಾಗುತ್ತೆ. ಅವುಗಳ ಮೇಲೆ ಬರೋ ಅಥವಾ ಅಲಸಂದೆಯನ್ನು ಹಾಕುವಂಥದ್ದು, ಇವುಗಳ ಮೇಲೆ ಬರುವಂಥ ಕೀಟಗಳ ತಿನ್ನೋದಕ್ಕೆ ಬರುವಂಥ ಈ ಜೈವಿಕ ಶತ್ರುಗಳು, ನೈಸರ್ಗಿಕ ಶತ್ರುಗಳ ಸಂಖ್ಯೆ ಹೆಚ್ಚಾಗಿ ಅವು ಈ ಒಂದು ಕೀಟಗಳ ನಮ್ಮ ಈ ಕಾಯಿ ಕೊರಕುವಂಥ ಕೀಟಗಳ ಪ್ರಮುಖವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತತ್ತಿಗಳನ್ನೇ ನಾಶ ಮಾಡುವಂಥದ್ದು ಅಥವಾ ಮೊಟ್ಟೆಗಳನ್ನೇ ನಾಶ ಮಾಡುವಂಥ ಸಾಮರ್ಥ್ಯ ಆ ಒಂದು ಕೀಟಗಳಿಗೆ ಜೈವಿಕ ಶತ್ರುಗಳಿಗಿದೆ. ಸೊ ದಟ್ ಅವು ಕಾಯಿಗಳ ಮೇಲೆ ಹುಳುಗಳ ಹಾಗೆ ಕಾಯಿ ಕೊರಕಗಳಾಗಿ ಬದಲಾಗುವುದನ್ನು ತಡೆಗಟ್ಟೋದಕ್ಕೆ ವಿಶೇಷವಾಗಿ ನಮಗೆ ಸಹಾಯವನ್ನು ಮಾಡ್ತವೆ. ಈ ಒಂದು ಕ್ರಮಗಳನ್ನು ನಾವು ಮಾಡಿಸ್ಬೋದು. ಮತ್ತು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಎಸ್ಪೆಷಲಿ ಮಳೆಗಾಲದ ಸಂದರ್ಭದಲ್ಲಿ ನಮ್ಮ ತೋಟದಲ್ಲಿ ಅಥವಾ ಜಮೀನಿನಲ್ಲಿ ಏನು ವಾತಾವರಣದ ಹ್ಯುಮಿಡಿಟಿ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಮೋಡ ಕವಿದ ಸಂದರ್ಭಗಳಲ್ಲಿ ನಮಗೆ ಅತ್ಯಂತ ಕ್ರಮ ನೀಡುವಂಥದ್ದು ಅಂತಂದರೆ ಈ ಕೀಟರೋಗಕಾರಿ ಶಿಲೀಂಧ್ರಗಳು. ಅದರಲ್ಲೂ ಪ್ರಮುಖವಾಗಿ ನಮ್ಮ ಮೆಟ್ರೈಸಿಯಂ ರಿಲೆ ಅಂತೇಳಿ ಸದ್ಯಕ್ಕೆ ಇದೊಂದು ದೊಡ್ಡ ಪ್ರಮಾಣದ ಲಭ್ಯತೆ ನಮಗೆ
ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇವೆರಡು ಕೇಂದ್ರಗಳಲ್ಲಿ ಮಾತ್ರ ನಮಗೆ ಲಭ್ಯ ಇದೆ. ಅವರು ಆ ಕಾಲಕ್ಕೆ ಮಾತ್ರವೇ ಇದು ಮಾಡ್ತಾರೆ, ಏಕೆಂದರೆ ಇದನ್ನು ಭಾಳಷ್ಟು ದಿವಸ ನಾವು ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ. ತಯಾರಿಸಿದ ಗರಿಷ್ಠ 3 ತಿಂಗಳ ಒಳಗೆ ಅದನ್ನು ನಾವು ಉತ್ಪನ್ನ ಮಾಡಿದ 3 ತಿಂಗಳೊಳಗೆ ಅದನ್ನು ಬಳಸ್ಕೋಬೇಕು. ಆ ಕಾರಣಕ್ಕೋಸ್ಕರ ಆ ಹಂಗಾಮಿನಲ್ಲೇ ತಯಾರಿಸಿದಂಥ ಈ ಕೀಟರೋಗಕಾರಿ ಶಿಲೀಂಧ್ರವನ್ನು ವಾತಾವರಣದಲ್ಲಿ ಮತ್ತು ನೀರಾವರಿ ಇತ್ತು ಅಂದರೆ ಇದನ್ನು ಬೇಸಿಗೆನಲ್ಲೂ ಸಹ ನಾವು ಬಳಸ್ಕೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಇದನ್ನು ಬಳಸೋದು ಅತ್ಯಂತ ಪರಿಣಾಮಕಾರಿ. ಮೆಟ್ರೈಸಿಯಮ್ ರಿಲೇ ಸಿಗಲಿಲ್ಲ ಅಂದಾಗ ಮೆಟ್ರೈಸಿಯಮ್ ಅನಿಸೋಪ್ಲಿಯೇ ಕೂಡ ಭಾಳ ಅತ್ಯಂತ ಪರಿಣಾಮಕಾರಿಯಾದಂಥ ಸಹಾಯವನ್ನು ನಮಗೆ ಈ ಕಾಯಿ ಕೊರಕಗಳ ನಿರ್ವಹಣೆಗೆ ಮಾಡ್ತದೆ. ಮೆಟ್ರೈಸಿಯಮ್ ಅನಿಸೋಪ್ಲಿಯೇ ನಮಗೆ ಈ ಕಾಯಿ ಕೊರಕಗಳ ಅಲ್ಲದೇನೂ ಸಹ ನಮ್ಮ ಏನು ರಸ ಇರುವಂಥ ಕೀಟಗಳು, ಬಿಳಿ ನೊಣ ಇರ್ಬೋದು ಅಥವಾ ಜಿಗಿ ಹುಳ ಇರ್ಬೋದು ಅಥವಾ ಏನುಗಳಿರ್ಬೋದು ಅಥವಾ ತ್ರಿಪ್ಸ್ಗಳಿರ್ಬೋದು, ಇವುಗಳಿಗೂ ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ, ಅಥವಾ ತುಪ್ಪಳ ಕೀಟಗಳಿರ್ಬೋದು, ಇವುಗಳ ನಿರ್ವಹಣೆಗೂ ಕೂಡ ನಮಗೆ ಸಹಾಯವನ್ನು ಮಾಡ್ತವೆ. ಯಾವಾಗ ಅಂದರೆ ನಮ್ಮ ವಾತಾವರಣದಲ್ಲಿ ಏರಳ ಪ್ರಮಾಣ 80% ಆಸುಪಾಸಿನ ಒಂದು ಆರ್ದ್ರತೆ ಅಥವಾ ರಿಲೇಟಿವ್ ಹ್ಯುಮಿಡಿಟಿ ಅಂತ ಏನು ಹೇಳ್ತೀವಿ, ಇದಿದ್ದಂಥ ಸಂದರ್ಭದಲ್ಲಿ ನೀರಾವರಿ ಹತ್ತಿನಲ್ಲಿ ಇದು ಹೆಚ್ಚಿನ ಪರಿಣಾಮವನ್ನು ನೀಡುತ್ತೆ. ಮತ್ತು ಮಳೆಗಾಲದಲ್ಲಿ ಇದರ ಪರಿಣಾಮ ನಮಗೆ ಹೆಚ್ಚಿರುತ್ತೆ. ಆ ಕಾಲದಲ್ಲಿ ನಮಗೆ ತುಪ್ಪಳ ಕೀಟ ಏನು ಅಷ್ಟು ದೊಡ್ಡದ ಹಾವಳಿ ಅಲ್ಲ, ಆದರೆ ತ್ರಿಪ್ಸ್ ಆಗಿರ್ಬೋದು ಮಧ್ಯೆ ಯಾವುದೋ ಮಳೆಗಳ ನಡುವೆ ಅಂತರ ಜಾಸ್ತಿ ಆದಾಗ ತ್ರಿಪ್ಸ್ ಸಂಖ್ಯೆ ಜಾಸ್ತಿ ಆಗ್ಬೋದು, ಅಥವಾ ಏನುಗಳು ವಾತಾವರಣದಲ್ಲಿ ತುಂಬ ತಂಪಾದಾಗ, ಮೋಡ ಜಾಸ್ತಿ ಆದಾಗ ನಮ್ಮ ಏನುಗಳ ಸಂಖ್ಯೆ ಜಾಸ್ತಿ ಆಗ್ಬೋದು. ಬಿಳಿ ನೊಣವೂ ಅಷ್ಟೇ, ವಾತಾವರಣದಲ್ಲಿ ಬೆಳೆಗಳ ಆರ್ದ್ರತೆ ಕಡಿಮೆ ಆದಾಗ ಅಥವಾ ಮಳೆ ಅಂತರ ಜಾಸ್ತಿ ಆದಾಗ ಬರುವಂಥ ಸಾಧ್ಯತೆ ಇದೆ. ಅಂಥ ಟೈಮ್ನಲ್ಲಿ ಈ ಒಂದು ಕೀಟರೋಗಿಕ ಶಿಲೀಂಧ್ರಗಳು ಕಾಯಿ ಕೊರಕಗಳಲ್ಲದೇನೂ ಸಹ ಈ ಒಂದು ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡುತ್ತೆ. ಇವುಗಳನ್ನು ಇದು ಮಾಡ್ಬೋದು. ಮತ್ತು ಈ ಕಾಯಿ ಕೊರಕಗಳಿಗೆ ವಿಶೇಷವಾಗಿ ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ದಂಡಾಣು ಅಥವಾ ಬ್ಯಾಕ್ಟೀರಿಯಾ ಮೂಲದ ಕೀಟನಾಶಕವನ್ನು ಬಳಸೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಇನ್ನು ಕಡೆಯದಾಗಿ ಉಳ್ಕೊಂಡಿರೋದು ಅಂತಂದರೆ ರಾಸಾಯನಿಕಗಳು ಈಗಾಗಲೇ ಈ ರಾಸಾಯನಿಕಗಳನ್ನು ನಮ್ಮ ಹೈಬ್ರಿಡ್ ಬೀಜಗಳನ್ನು ಕೊಡ್ತಾ ಇರುವಂಥ ಕಂಪ್ನಿಗಳು ಬೈ ಡಿಫಾಲ್ಟ್ ಅವರು ಇಮಿಡಾಕ್ಲೋಪ್ರಿಡ್ ಅಥವಾ ಥಯಾಮೆಥಾಕ್ಸಾಮ್ನಿಂದ ಇವುಗಳನ್ನು ಉಪಚರಿಸಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಅವುಗಳ ನಿರೋಧಕತೆ ಬಂದುಬಿಟ್ಟಿದ್ರೆ ಮಾತ್ರ ನಮಗೆ ಇವುಗಳ ತೊಂದರೆ ಇದೆ. ಅಂಥ ಸಂದರ್ಭಗಳಲ್ಲಿ ಭಾಳ ಜಾಗರೂಕತೆಯಿಂದ ಅವು ಚಟುವಟಿಕೆಗಳನ್ನು ಗಮನಿಸಿ, ನಾನು ಈಗಾಗಲೇ ಹೇಳ್ದಂಗೆ ಬೆಳಕಿನ ಬಲೆ ಮತ್ತು ಅಂಟು ಬಲೆಗಳನ್ನು ಹಾಕ್ಕೊಳ್ಳೋದ್ರಿಂದ ಈ ಕೀಟಗಳು ನಮ್ಮ ಪರಿಸರದಲ್ಲಿ ಇದಾವಾ ಇಲ್ವಾ ಅನ್ನೋದನ್ನು, ಅಥವಾ ಮೋಹಕ ಬಲೆಗಳನ್ನು ಬಳಸೋದ್ರ ಮುಖಾಂತರ ಯಾವ ಕೀಟ ಇದ್ದಾವೆ ಇಲ್ಲ ಅನ್ನೋದು ತಿಳ್ಕೊಳ್ಳೋದಕ್ಕೆ ಬಹಳ ಸರಳವಾದಂಥ ಸಾಧ್ಯತೆಗಳು ನಮ್ಮಲ್ಲಿ ಇದ್ದಾವೆ. ಅವುಗಳನ್ನು ಬಳಸ್ಕೊಂಡು ಈ ಒಂದು ಏನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಇದು ಮಾಡಬೇಕು. ಮತ್ತು ಅವುಗಳ ಸಂಖ್ಯೆ ಎಷ್ಟಿದೆ, ಅವು ನಮಗೆ ನಿಜವಾಗ್ಲೂ ಹಾನಿ ಮಾಡ್ತವ, ನಾವು ಖರ್ಚು ಮಾಡಿದಷ್ಟು ಲಾಭ ನಮಗೆ ತಂದು ಕೊಡ್ತವ, ಆ ಒಂದು ಲೆಕ್ಕಾಚಾರ ಇಟ್ಕೊಂಡು ನಾವು ಈ ಕೀಟನಾಶಕಗಳನ್ನು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಆದಷ್ಟು ಇವುಗಳಿಗೆ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂಥ ಅತ್ಯಂತ ಪರಿಣಾಮಕಾರಿಯಾದಂಥ ಕೀಟನಾಶಕಗಳಾದ ಸ್ಪೈನೋಸ್ಯಾಡ್ ಇರ್ಬೋದು, ಸ್ಪೈನೋಟರಾಮ್ ಇರ್ಬೋದು, ಅಥವಾ ಡಾಕ್ಸಾಕಾರ್ಬ್ ಇರ್ಬೋದು, ಇಂಥ ಕೀಟನಾಶಕಗಳನ್ನು ನಾವು ಬಳಸ್ಕೊಳ್ಳೋದು ಅತ್ಯಂತ ಪರಿಣಾಮಕಾರಿ. ಮತ್ತು ಇಲ್ಲಿ ಇನ್ನೊಂದು ವಿಶೇಷವಾದ ಗಮನ ಏನು ಮಾಡಬೇಕಂತಂದರೆ, ಯಾವುದೇ ಒಂದು ಕೀಟನಾಶಕವನ್ನು ಸತತ 2ನೇ ಬಾರಿಗೆ ನಾವು ಬಳಸೋದನ್ನು ಅವಾಯ್ಡ್ ಮಾಡಬೇಕು. ಕನಿಷ್ಠ ಒಂದು ಕೀಟನಾಶಕದಿಂದ ಇನ್ನೊಂದು ಕೀಟನಾಶಕಕ್ಕೆ 10 ರಿಂದ 15 ದಿನಗಳ ಅಂತರವನ್ನು ನಾವು ಉಳಿಸ್ಕೊಳ್ಬೇಕು. ಮತ್ತು ಈ ಒಂದು ಕೀಟನಾಶಕ ಕನಿಷ್ಠ 1 ರಿಂದ 1.5 ತಿಂಗಳ ನಂತರವೇ ಮತ್ತೆ ಅದೇ ಜಾತಿಗೆ ಸೇರಿದ ಕೀಟನಾಶಕವನ್ನು ಬಳಸೋದಕ್ಕೆ ಪ್ರಯತ್ನ ಮಾಡಬೇಕು. ಸತತವಾಗಿ ಒಂದೇ ಕೀಟನಾಶಕವನ್ನು ಬಳಸೋದ್ರಿಂದ ನಮಗಾಗುವಂಥ ಪ್ರಮುಖ ನಷ್ಟಗಳು ಅಂದರೆ, ಆ ಕ್ಷಣಕ್ಕೆ ನಮಗೆ ಆ ಕೀಟ ನಿರ್ವಹಣೆ ಆಗೋದಿಲ್ಲ, ನಮ್ಮ ಬೆಳೆಗೆ ನುಕ್ಸಾನ ಆಗುತ್ತೆ. ಅದ್ರ ಜೊತೆಗೆ ಆ ಕೀಟನಾಶಕದ ಒಂದು ಪರಿಣಾಮಕತ್ವ ಕಳ್ಕೊಂಡು ನಾವು ಆ ಕೀಟನಾಶಕವನ್ನು ಮತ್ತೆ ನಮ್ಮ ಬೆಳೆಗೆ ನಾವು ಬಳಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ನಾವು ಬೆಳೆಸಿದ್ರೂ ಕೂಡ ಅದರಿಂದ ಯಾವುದೇ ನಿರೀಕ್ಷಿತ ಪ್ರಮಾಣ ರಿಸಲ್ಟ್ ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ಕೀಟನಾಶಕಗಳ ಬಳಕೆಯಲ್ಲಿ ಭಾಳ ಎಚ್ಚರಿಕೆ ವಹಿಸಬೇಕು. ಏಕೆಂದರೆ ಕೀಟನಾಶಕಗಳ ಉತ್ಪಾದನೆ ಅಥವಾ ಸಂಶೋಧನೆ ಭಾಳ ದೊಡ್ಡ ಕಷ್ಟದ ಕೆಲಸ. ನಮಗೆ ಇವತ್ತು ಮಾರುಕಟ್ಟೆನಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಕೀಟನಾಶಕಗಳು ಸಿಗ್ತಾ ಇಲ್ಲ. ಸುಮಾರು 2022 ನಂತರ ನಮಗೆ ಹೊಸ ಕೀಟನಾಶಕಗಳು ಮಾರುಕಟ್ಟೆಗೆ ಅವು ಬರಲೇ ಇಲ್ಲ. ಈಗಾಗಲೇ 4 ವರ್ಷ ಆಗಿದ್ದಾವೆ. ಅದನ್ನು ತಾವು ಗಮನದಲ್ಲಿ ಇಟ್ಕೋಬೇಕು. ಆ ಕಾರಣಕ್ಕೋಸ್ಕರ ಕೀಟನಾಶಕಗಳನ್ನು ಭಾಳ ಮಿತವಾಗಿ ಜಾಗ್ರತೆಯಿಂದ ಬಳಸಿದ್ರೆ ಅವು ನಮಗೆ ಸಹಾಯ ಮಾಡ್ತವೆ. ಮತ್ತು ಇವು ವಿಷಯಗಳು ಭಾಳ ಜಾಗರೂಕತೆಯಿಂದ ಹೇಳಿದಷ್ಟೇ ಪ್ರಮಾಣದಲ್ಲಿ ನಾವು ಬಳಸೋದನ್ನು ಕಲ್ತ್ಕೊಂಡ್ರೆ ಈ ಕೀಟ ನಿರ್ವಹಣೆ ನಮಗೆ ಭಾಳ ಸರಳ ಆಗ್ತದೆ.